ಎಲ್ಲೋ ನಮಸ್ಕಾರ. ಇವತ್ತು ಇರುಬನಹಳ್ಳಿ ಲೇಔಟ್ ಬಗ್ಗೆ ನಾವು ಹೇಳ್ತಾ ಇದೀವಿ. ವೇಟ್ ಇದಲ್ಲ, ಬಿಡಿಎ ಅಲ್ಲ, ಬಿಡಿಎಲ್ ಇರುಬನಹಳ್ಳಿ KHP ಲೇಔಟ್, ನಾಗಮಂಗಲ ತಾಲೂಕು, ಮಂಡ್ಯ ಡಿಸ್ಟಿಕ್ ಅಲ್ಲಿ. ಇದು ಹಾಸನ ಹೈವೇಗೆ ಅಟ್ಯಾಚ್ ಆಗಿದೆ. ಉಳಿದಂತಹ 46 ಸೈಟ್ಗಳನ್ನ ಅರ್ಜಿ ಕರೆದಿದ್ದಾರೆ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮಗೆ ಎಂಡ್ ಟು ಎಂಡ್ ಕೊಡ್ತೀನಿ. ಅದರಲ್ಲಿ ನಿಮಗೆ ಈ ಇರುಬನಹಳ್ಳಿ ಎಕ್ಸಾಕ್ಟ್ಲಿ ಹೈವೇ ಪಕ್ಕದಲ್ಲಿ ಎಲ್ಲಿ ಬರುತ್ತೆ, ಯಾವ ತರ ಸ್ಟೇಟಸ್ ಇದೆ, ಓಕೆ, ಅದನ್ನು ಕೂಡ ಕವರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅಲ್ಲಿ ಅರ್ಜಿ ಹಾಕ್ಬೇಕಂತಂದ್ರೆ ಇದ್ರದ್ದು ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲಿದೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಯಾವ ಪ್ರೈಸಿಗೆ ಕೊಡ್ತಾ ಇದ್ದಾರೆ, ಯಾವತ್ತು ಲಾಸ್ಟ್ ಡೇಟು, ಯಾವ ತರ ಅರ್ಜಿ ಹಾಕಬೇಕು, ಎಂಟೈರ್ ವರ್ಕ್ ಯಾವ ತರ ವರ್ಕ್ ಆಗುತ್ತೆ ಅದನ್ನು ಕೂಡ ನಾನು ನಿಮಗೆ ಕವರ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಇರುಬನಹಳ್ಳಿ ಲೊಕೇಶನ್ ಕೂಡ ರಿವ್ಯೂ ಮಾಡ್ತೀನಿ. ನನಗೆ ಸ್ಪೆಷಲಿ ಈ ವಿಡಿಯೋದಲ್ಲಿ ಮೋರ್ ದನ್ ಥೌಸಂಡ್ಸ್ ಲೈಕ್ ಏನಾದ್ರು ನೀವು ನನಗೆ ಕೊಟ್ರೆ, ಆ ಲೇಔಟ್ ಅಲ್ಲಿ ಪರ್ಸನಲ್ ಆಗಿ ಹೋಗಿರೋ ಒಂದು ವಿಡಿಯೋನ ಮಾಡಿಬಿಟ್ಟು ಕರೆಂಟ್ಲಿ ವಿಡಿಯೋ ಎಕ್ಸಾಕ್ಟ್ಲಿ ಹೆಂಗ್ ಕಾಣುತ್ತೆ, ಯಾವ ಸ್ಟೇಜ್ ಅಲ್ಲಿ ಇದೆ, ಪ್ರತಿಯೊಂದನ್ನು ಕೂಡ ಹೇಳ್ತೀನಿ. ಸೊ ನೀವು ನಮ್ಮ ಚಾನಲ್ ಹೋದ್ರೆ ಇರುಬನಹಳ್ಳಿ ಬಗ್ಗೆ ಆಲ್ರೆಡಿ ನಾನು ತುಂಬಾ ಹಳೆ ಲೇಔಟ್ ಇದು ಎಲ್ಲ ವಿಡಿಯೋ ಸೆಕ್ಷನ್ ಹೋಗಿ ನೋಡಿದ್ರೆ ಪ್ರತಿಯೊಂದನ್ನು ಡೀಟೇಲ್ಸ್ ಇದೆ. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯು ಕ್ಯಾನ್ ಸಬ್ಸ್ಕ್ರೈಬ್ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್. ಈ ವಿಡಿಯೋ ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಕೂಡ ಯು ಕ್ಯಾನ್ ಫಾಲೋ ಅಸ್. ಸೊ ಈ ಕಂಪ್ಲೀಟ್ ಡೀಟೇಲ್ಸ್ ನ ಎಂಡ್ ಟು ಎಂಡ್ ವಿತ್ ಅರ್ಜಿ ಹಾಕಬೇಕು, ಯಾವ ತರ ಇರುತ್ತೆ, ಪ್ರೊಸೆಸ್ ಎಷ್ಟು ದಿವಸ ಆಗುತ್ತೆ, ಅಂಡ್ ಹಿಸ್ಟ್ರಿ ಆಫ್ ಈ ಲೇಔಟ್ದು ಯಾವಾಗ ರೆಡಿ ಆಗಿತ್ತು ಅದನ್ನು ಕೂಡ ಪ್ರತಿಯೊಂದು ಎಂಡ್ ಟು ಎಂಡ್ ಡೀಟೇಲ್ಸ್ ಹೇಳ್ತೀನಿ. ಇಲ್ಲಿ ತುಂಬಾ ಆಡ್ ಸೈಟ್ ಇದೆ. ಆಡ್ ಅಂದ್ರೆ ಏನು, ಯಾವ ತರ ಇರುತ್ತೆ, ಕವರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈ ಸಲ ಕರೆದಿರೋ ಅರ್ಜಿ ಬಂದ್ಬಿಟ್ಟು ಇರುಬನಹಳ್ಳಿ ಹಲಾಲು ಅನ್ನೋ ವಿಲೇಜ್ ಸರ್ವೆ ನಂಬರ್ಸ್ ಅಲ್ಲಿ ಬರುವಂತಹ ಇರುಬನಹಳ್ಳಿ KHP ಲೇಔಟ್ ಅಂತಾನೆ ಕರೀತಾರೆ. ಈ ಒಂದು ಇಟ್ಸ್ ಅ ಪಾರ್ಟ್ ಆಫ್ ಮಂಡ್ಯ ಡಿಸ್ಟಿಕ್ ಆದ್ರೆ ನಿಮ್ಗೆ ಇದು ಹಾಸನ್ ಹೈವೇ ಕೂಡ ಅಟ್ಯಾಚ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ಎಲ್ಲಿದೆ ಅಂತಂದ್ರೆ, ಸೊ ಓನ್ಲಿ ಒನ್ ರಿಕ್ವೆಸ್ಟ್, ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟು ಏನಾದ್ರೂ ಡೌಟ್ ಇದ್ರೆ ಕಾಲ್ ಮಾಡಿ. ಅರ್ಜಿ ಹಾಕ್ಬೇಕಂದ್ರೂ ಕೂಡ ನಮ್ಮ ಕಡೆಯಿಂದ ಸಪೋರ್ಟ್ ಇದೆ. ಅದರ ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ದರ್ ಆರ್ 3 ಇಂಪಾರ್ಟೆಂಟ್ ಥಿಂಗ್. ಒನ್ ಇಸ್ ಇರುಬನಹಳ್ಳಿ ಲೇಔಟ್ದು ರಿವ್ಯೂ, ನಾನು ಪರ್ಸನಲ್ ಆಗಿ ಹೋಗಿ ಮಾಡೋ ವಿಡಿಯೋ ಲಿಂಕು ಕೂಡ ಇರುತ್ತೆ, ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಒಂದು. ಎರಡನೇದು, ನಮ್ದು ವಾಟ್ಸಪ್ ಚಾನಲ್ ಇದೆ. ಸೊ ನಿಮ್ಮ ನಂಬರ್ ಯಾರಿಗೂ ಡಿಸ್ಪ್ಲೇ ಆಗಲ್ಲ, ನನಗೂ ಕೂಡ ಗೊತ್ತಾಗಲ್ಲ ನೀವು ಯಾರು ಜಾಯ್ನ್ ಆಗಿದ್ದೀರಾ ಅಂತ ಹೇಳಿ. ಸೊ ಆ ವಾಟ್ಸಪ್ ಚಾನಲ್ ಅಲ್ಲಿ ಈ ತರ ಕರ್ನಾಟಕದಲ್ಲಿ ಬರುವಂತ ಪ್ರತಿಯೊಂದನ್ನು, ಇವನ್ ಇರುಬನಹಳ್ಳಿ ಆಗಿರ್ಬೋದು, BDA ಆಕ್ಷನ್, ಕೆಲವೊಂದು ಸೈಟ್ಗಳು, ಶಿವರಾಮ್ ಕಾರಂತ್ ಲೇಔಟ್ ಪ್ರೊಸೆಸ್, ಪ್ರತಿಯೊಂದು ಕೂಡ ಅದರಲ್ಲಿ ಇರುತ್ತೆ. ಸ್ಟ್ರೈಟ್ ಅವೇ ಯು ಕ್ಯಾನ್ ಜಾಯ್ನ್. ಅಂಡ್ ಆಲ್ಸೋ ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ರಿಯಲ್ ಎಸ್ಟೇಟ್ ಕನ್ನಡಿಗ ಅಂತೇಳಿ. ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಫಸ್ಟ್ ನಮ್ದೇ ಬರುತ್ತೆ. ಅದ್ರದ್ದು ಕೂಡ ಲಿಂಕ್ ಇದೆ, ಯು ಜಾಯಿನ್ ದೇರ್. ಅಲ್ಲಿ ನಿಮಗೆ ರೆಸ್ಪಾನ್ಸ್ ತುಂಬಾ ಕ್ವಿಕ್ ಆಗಿ ಸಿಗುತ್ತೆ, ಲೆಸ್ ದೆನ್ 10 minutes ಅಲ್ಲಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ನಮಗೆ ಮೇನು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟಿಗೆ ಹೋಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ರೀಡ್ ಆಲ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ಅದೇ ಇರೋದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಟು ಗೈಸ್. ಡೇಟ್ಸ್ ಎಲ್ಲ ನಿಮ್ಗೆ ವೆರಿ ಇಂಪಾರ್ಟೆಂಟ್, ಇನ್ಫಾರ್ಮೇಶನ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಗಿವ್ ಮಿ 5 minutes, ಐ ವಿಲ್ ಎಕ್ಸ್ಪ್ಲೈನ್ ಎವ್ರಿಥಿಂಗ್ ಎಂಡ್ ಟು ಎಂಡ್. ಕೊನೆಯಲ್ಲಿ ಇರುಬನಹಳ್ಳಿ ಲೊಕೇಶನ್ ರಿವ್ಯೂ ಮಾಡ್ತೀನಿ. ಅದ್ರ ಜೊತೆಗೆ ಅರ್ಜಿ ಹೇಗೆ ಹಾಕಬೇಕು ಕೂಡ ಹೇಳ್ತೀನಿ. ಅದ್ರ ಮೇಲೂ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂತಂದ್ರೆ ನಾವು ಅರ್ಜಿ ಹಾಕೊಡ್ತೀವಿ. ವಿ ವಿಲ್ ಚಾರ್ಜ್ ಯು ಮೋರ್, ಬಿಕಾಸ್ ನಾವು ಬರೀ ಅರ್ಜಿ ಹಾಕೊಡಕ್ಕೆ ಚಾರ್ಜ್ ಮಾಡಲ್ಲ. ಅದು ಯಾವಾಗ ಬರುತ್ತೆ, ಬಂದ್ಮೇಲೆ ಏನು, ಲೋನು ಪ್ರೊಸೆಸ್ಸು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆಗೋವರೆಗೂ ನಮ್ಮ ಹತ್ರ ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ. ವಿ ಚಾರ್ಜ್ ಯು ಓನ್ಲಿ ಫಾರ್ ದಟ್. ಇಲ್ಲ ಅಂತಂದ್ರೆ ನಿಮ್ಮ ಎಲ್ಲಾ ಕ್ವಶನ್ಗೂ ಈ ವಿಡಿಯೋದಲ್ಲೇ ಆನ್ಸರ್ ಇದೆ. ಅದ್ರ ಜೊತೆಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಮಿನಿಮಮ್ 2 ಕನ್ಸಲ್ಟೇಷನ್ ಫ್ರೀ ಆಗಿರುತ್ತೆ. ಎನಿ ಟೈಮ್ ನೀವು ವಿಡಿಯೋ ನೋಡಿದ್ಮೇಲೆ ಏನೇ ಡೌಟ್ ಇದ್ರು ಲೀಸ್ ಡೌನ್ ಮಾಡ್ಕೊಂಡು ನಮ್ಮ ಹತ್ರ ತಿಳ್ಕೊಳ್ಳಿ. ವಿ ಡೋಂಟ್ ಚಾರ್ಜ್. ಸೊ ವಿ ವಿಲ್ ರೆಸ್ಪಾಂಡ್ ಆಲ್ ದ ಕಾಲ್ಸ್ ವಿತೌಟ್ ಮಿಸ್. ಓಕೆ, ಇದು 28ನೇ ತಾರೀಕು, ಆಲ್ರೆಡಿ ಒಂದು ವಾರ ಆಯಿತು, ಬಟ್ ನಮ್ಗೆ ಈಗ ಸಿಕ್ಕಿದೆ. ಕರ್ನಾಟಕ ಗೃಹಮಂಡಳಿ ವತಿಯಿಂದ ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು, ಬೆಳ್ಳೂರು ಹೋಬಳಿ, ಹಾಳಲು ಮತ್ತು ಇರುಬನಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿಪಡಿಸಿರುವ ನಿವೇಶನಗಳು ಈಗಾಗಲೇ ಹಂಚಿಕೆ ಮಾಡಲಾಗಿದೆ. ಸೊ ನಾನು ಈ ವಿಡಿಯೋ, ಈ ಲೇಔಟ್ ಬಗ್ಗೆ ತುಂಬಾ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಇಫ್ ಯು ಗೋ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಲಿಸ್ಟ್ ಹೋದ್ರೆ, ಓಕೆ, ಸೊ ಅದರಲ್ಲಿ ಮಂಡ್ಯದ ಒಂದು ರಿಯಲ್ ಎಸ್ಟೇಟ್ ಪೇಜ್ ಇದೆ. ಐ ಮೀನ್ ನಾಟ್ ರಿಯಲ್ ಎಸ್ಟೇಟ್ ಪೇಜು, ಒಂದು ಗ್ರೂಪ್ ಇದೆ. ಅದರಲ್ಲಿ ಆಲ್ರೆಡಿ ನಾನು ಇರುಬನಹಳ್ಳಿ ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಇಲ್ಲಿ ನೋಡಿ, ಈ ವಿಡಿಯೋ ಏನು ಪ್ಲೇ ಆಗ್ತಾ ಇದೆಯಲ್ಲ, ಇದು ತುಂಬಾ ಹಳೆದು. ಸೊ ಇದು ಅಂದ್ರೆ ಒಂದು 10 ರಿಂದ 12 ವರ್ಷ ಹಳೆದು. ಈಗ 4 ರಿಂದ 5 ತಿಂಗಳ ಹಿಂದೆ ಕ್ಲೋಸ್ ಟು 1000 ಸೈಟ್ಸ್ ನ ರೈತರಿಗೂ ಕೊಟ್ಟು ಮತ್ತೆ ಪಬ್ಲಿಕ್ಗೂ ಅಲಾಟ್ಮೆಂಟ್ ಮಾಡಿದ್ದಾರೆ. ಈ ಅಲಾಟ್ಮೆಂಟ್ ಮಾಡಿದ್ಮೇಲೆ ಐ ಥಿಂಕ್ ಉಳಿದಿರೋ ಸೈಟ್ಗಳು ಅಥವಾ ಕ್ಯಾನ್ಸಲ್ ಆಗಿರೋ ಸೈಟ್ಗಳು ಅಥವಾ ಆಡ್ ಸೈಟ್ ಎಲ್ಲಿ ಹಂಚಿಕೆ ಮಾಡಕ್ ಆಗಿಲ್ವಲ್ಲ ಅದನ್ನ ಮತ್ತೆ ಅವರು ಕರೆದಿರ್ತಾರೆ. ಸೊ ಒಂದು ಉಳಿದಿರುತ್ತೆ, ಇಲ್ಲ ಕ್ಯಾನ್ಸಲ್ ಮಾಡಿರ್ತಾರೆ. ವೇಟಿಂಗ್ ಲಿಸ್ಟ್ ಅವರು ಕ್ಯಾನ್ಸಲ್ ಮಾಡಿ ಉಳಿದಿರುವಂತ ಇಷ್ಟು ಸೈಟ್ಗಳು. ಇನಿಷಿಯಲಿ ಅಲಾಟ್ಮೆಂಟ್ ಆದಾಗ ಕ್ಲೋಸ್ ಟು 500,000 ಸೈಟ್ಸ್ ಅಲಾಟ್ಮೆಂಟ್ ಆಗಿತ್ತು. ಬಟ್ ಈಗ ನಿಮ್ಗೆ ಇರೋದ 46 ಸೈಟ್ಗಳು ಮಾತ್ರ. ಸೊ ನನ್ನ ರೆಕಮೆಂಡೇಶನ್, ಯಾರು ಹೊರಗಡೆಯವರು, ಐ ಮೀನ್ ಪರ್ಸನಲ್ ರಿಕ್ವೆಸ್ಟ್, ಹೊರಗಡೆಯವರು ಥಿಂಕ್ ಟ್ವೈಸ್ ನೀವು ಅಪ್ಲೈ ಮಾಡೋಕ್ಕಿಂತ ಮೊದಲು. ತುಂಬಾ ಕಮ್ಮಿ ಸೈಟ್ಗಳು ಇರೋದ್ರಿಂದ ಲೋಕಲ್ ಅವರಿಗೆ ಒಂದು ಅವಕಾಶ ಸಿಕ್ಕರೆ ತುಂಬಾ ಒಳ್ಳೇದು, ಅಂದ್ರೆ ಹತ್ತಿರದಲ್ಲಿ ಸುತ್ತಮುತ್ತ ಇರೋರಿಗೆ ಅಂತ ಹೇಳಿ. ಸೊ ಇದರಲ್ಲಿ ನೋಂದಣಿ ಶುಲ್ಕ ಎಲ್ಲ ಕರೆದಿದ್ದಾರೆ.
ಸ್ಟಾರ್ಟ್ ಆಗಿದ್ದು ಇದೇ ತಿಂಗಳು 1ನೇ ತಾರೀಕು, 17ನೇ ತಾರೀಕು, ಕೇವಲ ಇನ್ನ 10 ದಿವಸ 12 ದಿವಸಗಳು ಮಾತ್ರ ಟೈಮ್ ಇರೋದು. 17ನೇ ತಾರೀಕು ಒಳಗಡೆ ನೀವು ಅರ್ಜಿ ಹಾಕಬೇಕು. ಸೊ ಅಗೇನ್ EWS ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್, MIG ಅಂದ್ರೆ ಮಿಡ್ ಇನ್ಕಮ್ ಗ್ರೂಪ್, ಹೈ ಇನ್ಕಮ್ ಗ್ರೂಪ್, HIG2 ಅಂದ್ರೆ ಅಲ್ಟ್ರಾ ಹೈ ಇನ್ಕಮ್ ಗ್ರೂಪ್ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಸಿಂಪಲ್ 20-30, 30-50, 40-60. ಇದು 40-60ಗಿಂತ ಸ್ವಲ್ಪ ಜಾಸ್ತಿ ಇರ್ಬೋದು. ಅದು 40-60 ಅಂತಂದ್ರೆ 2400 ಅಡಿ ಇರುತ್ತೆ. ಆಡ್ ಅಂದ್ರೆ ಪ್ಲಸ್ ಆರ್ ಮೈನಸ್ 100, 200, 300 ಸ್ಕ್ವೇರ್ ಫೀಟ್ ಇರುತ್ತೆ. HIG2 ಅಂದ್ರೆ ಇಟ್ ವಿಲ್ ಬಿ 50-60, 3000 ಸ್ಕ್ವೇರ್ ಫೀಟ್ ಅಂಡ್ ಆಡ್ ಇರುತ್ತೆ. ಇಲ್ಲಾಂದ್ರೆ 50-80, 4000 rupees, 4000 ಸ್ಕ್ವೇರ್ ಫೀಟ್ ಅಥವಾ ಆಡ್. ಒಂದು 10-15% ಡಿವಿಯೇಷನ್ ಇಟ್ಕೊಳ್ಳಿ. ಅದಕ್ಕೋಸ್ಕರ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಆಡ್ ಅಂತ ಹೇಳಿ. ಅದ್ರ ಮೇಲೆ ಗಮನ ಇರಲಿ. ಯಾಕಂದ್ರೆ ಒಂದೊಂದ್ಸಲ ಆಡ್ ಸೈಟ್ಗಳು ಮಾರೋದು ಕಷ್ಟ, ಒಬ್ಬೊಬ್ರು ಇನ್ವೆಸ್ಟ್ಮೆಂಟ್ ಅಂತ ತಗೊಂಡ್ಬಿಡ್ತಾರೆ. ಸೊ ಆಮೇಲೆ ಇದರಲ್ಲಿ ಉಳಿದಿರೋ ಸೈಟ್ ಅಂತ ಇದು ಯಾವ ಮೂಲೆಯಲ್ಲಾದ್ರೂ ಇರ್ಬೋದು, ಯಾವ ಕಾರ್ನರ್ ಅಲ್ಲೇ ಇರ್ಬೋದು, ಯಾವ ಸೌತ್ ಇರ್ಬೋದು ಜಾಸ್ತಿ, ವೆಸ್ಟ್ ಇರ್ಬೋದು, ನಿಮಗೆ ಈಸ್ಟೇ ಬೇಕು ಅದೇ ಬೇಕು ಅಂತ ಅಪ್ಲೈ ಮಾಡೋದು ಉಪಯೋಗ ಇಲ್ಲ ನನ್ನ ಸಜೆಷನ್ ಪ್ರಕಾರ. ಬಟ್ ಸ್ಟಿಲ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ EWS ಅಪ್ಲೈ ಮಾಡಬೇಕಂದ್ರೆ ವ್ಯಾಲಿಡ್ ಇನ್ಕಮ್ ಸರ್ಟಿಫಿಕೇಟ್ ಇರಲೇಬೇಕು. ವಿತಿನ್ 1.2 lakhs ಪರ್ ಆನಮ್ ಇರುವಂತಹ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಪ್ರೈಸ್ ಬಂದ್ಬಿಟ್ಟು 1250. ವಿತ್ ಇನ್ಕಮ್ ಸರ್ಟಿಫಿಕೇಟ್ ಏನಾದರೂ 20-30 ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ಡಿಸ್ಕೌಂಟ್ ಇದೆ. ಬಟ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದು ನಿಮ್ಗೆ LIG MIG ಬೇಕಂದ್ರೆ ನೀವು 1250 rupees ಕೊಡಲೇಬೇಕಾಗುತ್ತೆ. ಬಟ್ ಯು ಕ್ಯಾನ್ ಸ್ಟಿಲ್ ಅಪ್ಲೈ. MIG HIG2ಗೆ ಯಾವುದೇ ಇನ್ಕಮ್ ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ. ನೀವು ತುಂಬಾ ಚೆನ್ನಾಗಿ ದುಡಿತಾ ಇದ್ರೂ ಪರವಾಗಿಲ್ಲ, ನೀವು ದುಡಿತಾ ಇದ್ರು ನಿಮ್ಗೆ ಬೇಕು ಈ ಪ್ರೈಸಲ್ಲಿ ನೀವು ತೊಗೊಳಕ್ಕಿದ್ರೆ ರೆಡಿ ಇದ್ರೆ ಅಲಾಟ್ಮೆಂಟು ನೀವು ಇದನ್ನ ಅರ್ಜಿ ಹಾಕ್ಬೋದು. ಆಮೇಲೆ ಇನ್ನೊಂದು, ನಿಮಗೇನಾದರೂ ರೀಸೆಂಟಾಗಿ ಗೌರ್ಮೆಂಟ್ ಕಡೆಯಿಂದ ಎಲ್ಲಾದರೂ ಅಲಾಟ್ಮೆಂಟ್ ಆಗಿದ್ರೆ ನಿಮ್ಗೆ ಅಪ್ಲೈ ಮಾಡಕ್ಕೆ ಬರಲ್ಲ. ನಿಮಗೆ ಅಂತಲ್ಲ, ನಿಮ್ಮ ಫ್ಯಾಮಿಲಿ ಎಂಟವ್ರಿಗೆ. ಯಾಕಂದ್ರೆ ಈಗ ಮೊನ್ನೆ ಯಾರಿಗಾರು ಅಲಾಟ್ಮೆಂಟ್ ಆಗಿರುತ್ತೆ, ಅವ್ರು ಇನ್ನೊಂದ್ಸಲ ಬಂದಾಗ ಇನ್ನೊಂದು ತೊಗೊಳೋಣ ಅಂತಲೂ ಆ ಥರ ವರ್ಕೌಟ್ ಆಗಲ್ಲ. ಸೊ ಯು ನೀಡ್ ಟು ಬಿ ಕೇರ್ಫುಲ್. ಒಂದು ಫ್ಯಾಮಿಲಿಗೆ ಒಂದೇ ಅಲಾಟ್ಮೆಂಟ್ ಅಂತ ರೂಲ್ ಇರುತ್ತೆ. ಸೊ ಅದನ್ನೆಲ್ಲ ಅವ್ರು ನೀಟಾಗಿ ಚೆಕ್ ಮಾಡ್ತಾರೆ, ಅದ್ರ ಮೇಲೆ ಗಮನ ಇರಲಿ. ಸೊ ಶುಲ್ಕ ಬಂದ್ಬಿಟ್ಟು 300, 1000, 1500, 1500. ಇದು ನಾನ್ ರೀಫಂಡಬಲ್ ಇನ್ ಕೇಸ್ ಅಲಾಟ್ಮೆಂಟ್ ಆಗಲಿಲ್ಲ ಅಂತಂದ್ರೆ. ಠೇವಣಿ ಬಂದ್ಬಿಟ್ಟು 5, 40, 50, 65 ಇದನ್ನ ಠೇವಣಿ ಕಟ್ಟಬೇಕು. ಅಲಾಟ್ಮೆಂಟ್ ಆಯಿತು ಅಂತಂದ್ರೆ ಟೋಟಲ್ ವ್ಯಾಲ್ಯೂಲಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಅಲಾಟ್ಮೆಂಟ್ ಆಗಲಿಲ್ಲ ಅಂತಂದ್ರೆ ಲಾಟ್ರಿ ಆದ ಮೇಲೆ ಮಿನಿಮಮ್ 2 to 3 months ಅಲ್ಲಿ ನಿಮಗೆ ಇದು ರೀಫಂಡ್ ಆಗುತ್ತೆ. ಮಿನಿಮಮ್ 2 to 3 months. 1 month ಮಾಡ್ಬೋದು, ಬಟ್ ಮಿನಿಮಮ್ ಆನ್ ಆನ್ ಅವರೇಜ್ ಟ್ರೆಂಡ್ ಪ್ರಕಾರ 45 days ಆನ್ ಆನ್ ಅವರೇಜ್ ಬೇಕೇ ಬೇಕು ಹಿಂದೆ ಮುಂದೆ, ಯಾಕಂದ್ರೆ ಗೌರ್ಮೆಂಟ್ ಕಡೆಯಿಂದ ವಾಪಸ್ ಬರಬೇಕಾದ್ರೆ. ಸೊ ನೀವಾದ್ರೆ ಎಷ್ಟು ಬಜೆಟ್ ಇರಬೇಕು ಅಂತಂದ್ರೆ ಸಿಂಪಲ್, ನೀವೇನಾದ್ರೂ 20-30 ಹಾಕ್ತಾ ಇದ್ದೀರಾ ಅಂತಂದ್ರೆ ರಫ್ಲಿ ಅರೌಂಡ್ 600 ಸ್ಕ್ವೇರ್ ಫೀಟ್ ಇಂಟು 625 ಬೀಳುತ್ತೆ. ಸೊ 3.25 ಲಕ್ಷದ ಪ್ರಾಪರ್ಟಿ ಇದು. ನೀವೇನಾದ್ರೂ HIG1 ಅಂತ ಅನ್ಕೊಳ್ಳಿ. ಆಡ್ ಸೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ. HIG1 ಅಂದ್ರೆ ಸರ್ಟನ್ಲಿ 40-60 ಇರುತ್ತೆ. ಆಡ್ ಅಂದ್ರೆ ಒಂದು 23 ವೇರಿಯೇಷನ್ ಅನ್ಕೊಂಡ ಉಲ್ಟಾ ಪಲ್ಟಾ ಹಿಂದ್ಗಡೆ ಇರೋದು. ಒಂದು 3000 ಸ್ಕ್ವೇರ್ ಫೀಟ್ ಇದ್ರೂ 1250, 37 ಲಕ್ಷ ಬೇಕು. HIG2 ನನ್ನ ಪ್ರಕಾರ 50-80 ಇರ್ಬೋದು ಅನ್ಕೊಂಡಿದ್ದೀನಿ. 4000 ಅಡಿ ಇಂಟು 1250 ಅಂತಂದ್ರೆ ರಫ್ಲಿ ಅರೌಂಡ್ 50 ಲಕ್ಷದ ಪ್ರಾಪರ್ಟಿ. ಕೇರ್ಫುಲ್ ಆಗಿ ಹಾಕಿ. 50 ಲಕ್ಷಕ್ಕೆ ಒಂದು ಅರ್ಧ ಎಕರೆ ಹೊಲನೇ ತಗೋಬಹುದು ಸುತ್ತಮುತ್ತ ನೀವು ಗಮನಿಸಿದ್ರೆ. ಬಟ್ ಲೇಔಟ್ ಅಲ್ಲಿ ಸೈಟ್ ಬೇಕು ಅಂತಂದ್ರೆ ಇದನ್ನ ನೀವು ಫಾಲೋ ಮಾಡ್ಕೋಬೇಕಾಗುತ್ತೆ. ಸೊ ಈ ಕೆಳಗಡೆ ಕೊಟ್ಟಿರೋ ನಂಬರ್ ಇಸ್ ವೆರಿ ಸಿಂಪಲ್. ಲೋಕಲ್ ಮಂಡ್ಯ ಡಿಸ್ಟ್ರಿಕ್ಟ್ AE ಅಥವಾ RO ಅವ್ರ ನಂಬರ್ ಇರುತ್ತೆ. ಏನಾದರೂ ಡೌಟ್ ಇದ್ರೆ ಮಾತ್ರ ಫೋನ್ ಮಾಡಿ. ಈ ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ಗೆ ಅವ್ರಿಗೇನು ಫೋನ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲ ಇನ್ಫಾರ್ಮೇಶನ್ ನಾವೇ ಕವರ್ ಮಾಡ್ತೀವಿ. ಸೊ ಅವ್ರು ಹೇಳೋದಷ್ಟೇ, ಅರ್ಜಿನ KHB ವೆಬ್ಸೈಟ್ ಅಲ್ಲಿ ಹಾಕಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಿವೇಶನ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಿ ನೋಂದಣಿ ಪಡೆದ ಅರ್ಜಿದಾರರ ನೋಂದಣಿ ಶುಲ್ಕವನ್ನು ಮರುಪಾವತಿ ಮಾಡಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ನೋಂದಣಿ ಶುಲ್ಕ ನಾನು ಹೇಳಿದ್ದೀನಿ, ನಾನ್ ರಿಫಂಡಬಲ್ ಅಂತ ಹೇಳಿ. ಪ್ರಸ್ತುತ ಆಸ್ ಪರ್ ದ ಲಾಟ್ರಿ ಆಗುತ್ತೆ. ಈ ಲಾಟ್ರಿಲಿ ಹಂಚಿಕೆ ಮಾಡಿ ಉಳಿದ ನಿವೇಶನ ಈ ನಿವೇಶನ ನೋಡಿ, ಇಲ್ಲಿ ಕೆಟಗರಿ ಏನು ಅಪ್ಲೈ ಆಗಲ್ಲ. ಸದರಿ ಬಡಾವಣೆಗಳಲ್ಲಿನ ನಿವೇಶನಗಳನ್ನು ಈಗಾಗಲೇ ಈ ಲಾಟರಿ ಮೂಲಕ ಹಂಚಿಕೆ ಮಾಡಿ ಉಳಿದ ನಿವೇಶನಗಳನ್ನು ಹಂಚಿಕೆ ಮಾಡುತ್ತಿರುವುದರಿಂದ ಈ ನಿವೇಶನಗಳನ್ನು ಪ್ರವರ್ಗವಾರು ವಿಂಗಡಿಸದೆ ಈ ಲಾಟರಿ ಮಾಡಲು, ಅಂದ್ರೆ ಕೆಟಗರಿ ವೈಸ್ SCಗೆ ಇಷ್ಟು ಪರ್ಸೆಂಟು, STಗೆ ಇಷ್ಟು ಪರ್ಸೆಂಟು, ಸ್ಟೇಟ್ ಗೌರ್ಮೆಂಟ್ ಆ ಥರ ಮೊದಲು ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ಜಸ್ಟ್ 47 ಸೈಟ್ ಇರೋದ್ರಿಂದ ಜನರಲ್ ಬಕೆಟ್ ಅಂದ್ರೆ EWS ಹಾಕ್ದವ್ರಿಗೆ EWS ಲಾಟರಿ ಮಾಡ್ತಾರೆ, LIG ಒಂದು ಲಾಟರಿ, MIG ಒಂದು ಲಾಟರಿ, HIG ಒಂದು ಲಾಟರಿ. ಸೊ ಅದು ಹೇಗಿದೆ ಹಾಗೆ. ಅಲ್ಲಿ ಹೋದ್ಮೇಲೆ ಸರ್ ಅಲ್ಲಿ ಡೌನ್ ಇದೆ, ಅಪ್ ಇದೆ, ಅದಾಗಿಲ್ಲ, ಇದಾಗಿಲ್ಲ, ಅಲ್ಲಿ ಕಲ್ಲಿದೆ, ಗುಂಡಿ ಇದೆ, ಓಕೆ, ಆಮೇಲೆ ಅಲ್ಲಿ ಅದಿದೆ ಇದಿದೆ ಅಂತಂದ್ರೆ ಅವೆಲ್ಲ ಇಲ್ಲ. ನೀವು ಮೊದಲೇ ಲೇಔಟ್ ಅನ್ನ ರಿವ್ಯೂ ಮಾಡ್ಕೊಳ್ಳಿ. ಯಾವ ಸೈಟು ಅಂತ ಮೊದಲೇ ಹೇಳಲ್ಲ. ನಿಮ್ಗೆ ಅಷ್ಟು ಇನ್ ಡೀಟೇಲ್ ಬೇಕಂತಂದ್ರೆ ನೀವು ಮಂಡ್ಯ ಡಿಸ್ಟಿಕ್ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಹೋಗಿ ತಿಳ್ಕೊಬಹುದು. ಅದರಲ್ಲಿ ಏನು ತಪ್ಪೇನಿಲ್ಲ, ಕೊಡ್ತಾರೆ. ಆದರೆ ದೇ ಆರ್ ವೆರಿ ನೈಸ್. ಬಟ್ ಸ್ಟಿಲ್ ಗಮನ ಇರಲಿ, ಅಲಾಟ್ಮೆಂಟ್ ಅಂದ್ರೆ ಇಟ್ಸ್ ಅ ಮೋರ್ ಇಂಟು ಬಂದಿದ್ದನ್ನ ತಗೋಬೇಕಾಗುತ್ತೆ. ಫೇಸಿಂಗ್ ಮೇಲೆ ರಿಸ್ಟ್ರಿಕ್ಷನ್ ಅದು ಇದು ಬರಲ್ಲ. ಸೊ ಇಲ್ಲಿ ನೋಡಿ, EWSಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿದ್ದರೆ 1,20,000 ಒಳಗಡೆ ಆಕ್ಟಿವ್ ಇನ್ಕಮ್ ಸರ್ಟಿಫಿಕೇಟ್ ತಹಶೀಲ್ದಾರ್ ಕಡೆಯಿಂದ ಇರಬೇಕು. ನೀವೇನೋ ನಗರ ಪ್ರದೇಶದಲ್ಲಿದ್ದರೆ 2 lakhs ವರೆಗೂ ನಡೆಯುತ್ತೆ. 10 ವರ್ಷ ಮಿನಿಮಮ್ ಕರ್ನಾಟಕದಲ್ಲಿ ಇರಲೇಬೇಕು.
ಹಂಚಿಕೆ ನಂತರ ಹಂಚಿಕೆದಾರರ ಕೋರಿಕೆ ಮೇರೆಗೆ ಅಥವಾ ಹಂಚಿಕೆದಾರ ನಿಗದಿತ ಸಮಯದಲ್ಲಿ ಹಣ ಸಂದಾಯ ಮಾಡದೆ ಸಂದರ್ಭ ಹಂಚಿಕೆದಾರ ರದ್ದುಪಡಿಸಲು ಆರಂಭಿಕ ನೋಡಿ, ನೀವು ಈ ಅಮೌಂಟ್ ಏನ್ ಕಟ್ಟಿರ್ತೀರಲ್ವಾ 5,000 40,000 5,000 ನೀವೇನಾದ್ರು ಅಲಾಟ್ಮೆಂಟ್ ಆಗಿ ತಗೊಳ್ಳಿಲ್ಲ ಅಂದ್ರೆ ಅದರಲ್ಲಿ 25% ಡಮರ್. ಅದ್ರ ಮೇಲೆ ನಂಬರ್ಸ್ ಆರ್ ಪ್ರಿಟಿ ಮಚ್ ಸೇಮ್. ಇದು ಇಂಪಾರ್ಟೆಂಟ್, ಇದನ್ನ 2 ಸಲ ಓದ್ಕೊಳ್ಳಿ, ಸ್ಕ್ರೀನ್ಶಾಟ್ ತಗೊಂಡ್ಬಿಡಿ ಬೇಕಂದ್ರೆ. ಸೊ ಇದೇ ಡೀಟೇಲ್ಸ್ ನ ನೀವು ನೋಡ್ಕೋಬೇಕಾಗುತ್ತೆ. ಸೊ KHB ವೆಬ್ಸೈಟ್ ಅಲ್ಲಿ ಅರ್ಜಿ ಹೆಂಗ್ ಹಾಕ್ಬೇಕು ಅಂತ ನಾನು ಈಗ ಹೇಳ್ಕೊಡ್ತೀನಿ. ಕೊನೆಯಲ್ಲಿ ನಾನು ನಿರೂಪಣೆಯಲ್ಲಿ ಎಕ್ಸಾಕ್ಟ್ಲಿ ಹೆಂಗ್ ಬರುತ್ತೆ ಹೇಳ್ತೀನಿ. ಸೊ ಇಫ್ ಯು ಗಿವ್ ಮಿ 1000 ಲೈಕ್, ನಾನು ಆ ಲೇಔಟ್ಗೆ ಪರ್ಸನಲಿ ಹೋಗಿ ಒಂದು ವಿಡಿಯೋ ಮಾಡಿ ಬೇಕಾದ್ರೆ ಹಾಕ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಅಂದ್ರೆ ಆ ವಿಡಿಯೋದಲ್ಲಿ ಜಸ್ಟ್ ಲೇಔಟ್ ಅಷ್ಟೇ ತೋರಿಸ್ತೀವಿ. ಜಸ್ಟ್ ಲೈಕ್ ಶೇರ್ ಮಾಡಿ, ದಟ್ ವುಡ್ ಬಿ ಬೆಸ್ಟ್. ನೀವು ನನಗೆ ಹೆಲ್ಪ್ ಮಾಡ್ತೀವಿ. ಸೊ ಈಗ ನೋಡಿ, ಅರ್ಜಿ ಹಾಕ್ಬೇಕಂದ್ರೆ there is something called ಆನ್ಲೈನ್ ಸರ್ವಿಸಸ್, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್. ಸೊ ಕರ್ನಾಟಕದಲ್ಲಿ ನನಗೆ ಈಗ ತುಂಬಾ ಜನ ಫೋನ್ ಮಾಡ್ತೀರಾ, ಸರ್ ಮೈಸೂರಲ್ಲಿ ಇದೆಯಾ, ಧಾರವಾಡದಲ್ಲಿ ಇದೆಯಾ, ದಾವಣಗೆರೆಯಲ್ಲಿ ಇದೆಯಾ, ಬೆಂಗಳೂರಲ್ಲಿ ಇದೆಯಾ ಅಂತೇಳಿ. ಆಸ್ ಆಫ್ ನಾವು ಕರ್ನಾಟಕದಲ್ಲಿ KHB ಕಡೆಯಿಂದ ಅಲಾಟ್ಮೆಂಟ್ಗೆ ಹಾಕ್ಲಿಕ್ಕೆ ಇರೋದು ಇದು ಒಂದೇನೆ. ಸೊ ನೀವೇನಾದ್ರೂ ಫ್ಯೂಚರ್ ಅಲ್ಲಿ ನೋಡ್ತಾ ಇದ್ರೆ ವೆಬ್ಸೈಟ್ ಅಲ್ಲಿ ಬಂದು ಡೈರೆಕ್ಟ್ ಆಗಿ ನೋಡ್ಕೋಬಹುದು, ಇಲ್ಲ ನಮ್ಮ ವಾಟ್ಸ್ಆಪ್ ಚಾನಲ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಯ್ನ್ ಆದ್ರೆ ನಿಮ್ಗೆ ಅಲ್ಲಿಂದ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದನ್ನ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಅರ್ಜಿ ಹಾಕೋದು ಸಿಂಪಲ್ ಆಗಿರುತ್ತೆ ಗೈಸ್, ವೆರಿ 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 ಸಿಂಪಲ್. ಅಂತಂದ್ರೆ ಒಂದು ಆನ್ಲೈನ್ ಶಾಪಿಂಗ್ ಮಾಡಿದ ತರನೇ 5 ಸೆಗ್ಮೆಂಟ್ ಇದೆ. ಒಂದು ಪ್ರಾಜೆಕ್ಟ್, ಒಂದು ಅಪ್ಲಿಕೆಂಟ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್, ರಿಜಿಸ್ಟರ್ ಅಂಡ್ ಪೇ. ಪೇ ಮಾಡಿದ್ಮೇಲೆ ಮಾತ್ರ ಕನ್ಸಿಡರ್ ಆಗೋದು, ರಿಜಿಸ್ಟರ್ ಮಾಡಿದ್ರೆ ಕನ್ಸಿಡರ್ ಆಗಲ್ಲ, ಗಮನದಲ್ಲಿರಲಿ. ಸೊ ಪ್ರಾಜೆಕ್ಟ್ ಆಲ್ರೆಡಿ ಬೈ ಡಿಫಾಲ್ಟ್ ಎಲ್ಲ ಅವರೇ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರೋದು ಯಾವ್ದು ಬೇಕು ನಿಮಗೆ, EWS, LIG, MIG, HIG. ಸೊ ನಾನೇನ್ ಮಾಡ್ತೀನಿ, EWS ಸೆಲೆಕ್ಟ್ ಮಾಡಿರ್ತೀನಿ ಜಸ್ಟ್ ಫಾರ್ ಎಕ್ಸಾಂಪಲ್. ಸೊ ಐ ವಿಲ್ ಕ್ಲಿಕ್ ಆನ್ ದ ನೆಕ್ಸ್ಟ್. ಈಗ ನೋಡಿ, ಹೆಸರಿಗೆ ಹೆಸರು, ಹಸ್ಬೆಂಡ್, ಫಾದರ್, ನಿಮ್ದು ಮೇಲ್, ವಾಟ್ ಎವರ್ ಇಟ್ ಇಸ್, ಡೇಟ್ ಆಫ್ ಬರ್ತ್, ಪ್ಯಾನ್ ಕಾರ್ಡ್ ನಂಬರ್. ದೇ ವಿಲ್ ಟ್ರ್ಯಾಕ್ ಯು ಬೇಸ್ಡ್ ಆನ್ ದ ಪ್ಯಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್ ನಂಬರ್. ಹಿಂದೆ ಏನಾದರೂ ಅಲಾಟ್ಮೆಂಟ್ ಆಗಿದೆ ಅಂತೇಳಿ ಗಮನ ಇರಲಿ. ಅರ್ಜಿ ಆಲ್ರೆಡಿ ಅಲಾಟ್ಮೆಂಟ್ ಆಗಿದ್ರೆ ಹಾಕಕ್ಕೆ ಹೋಗ್ಬೇಡಿ. ಆಧಾರ್ ನಂಬರು, ನಿಮ್ದು ಇನ್ಕಮ್ ಎಷ್ಟಿದೆ. ಈಗ ನಿಮ್ದು EWS ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ನಂದು ಇನ್ಕಮ್ ಒಂದು 80,000 ಇದೆ ಅಂದ್ರೆ 80,000ನೇ ಹಾಕಬೇಕಾಗುತ್ತೆ. MIG, LIG, HR ನೀವು ಎಷ್ಟು ದುಡಿತಾರೆ, ನಿಮ್ಮ CTC ನಿಮ್ದು ಡಿಪಾರ್ಟ್ಮೆಂಟ್ ಎಷ್ಟು 10 ಲಕ್ಷ ಎಷ್ಟಿದೆ ಅಷ್ಟೇ ಹಾಕಿ. ಅದರಲ್ಲಿ ಏನು ತೊಂದರೆ ಇಲ್ಲ, ಯಾವುದೇ ರೀತಿ ಪ್ರೂಫ್ ಕೊಡೋ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ಟಿಪಿಕಲಿ ಕರ್ನಾಟಕದವ್ರು ಹಾಕಿರೋ ಬೈ ಬರ್ತ್ ಅಂತಾನೆ, ಹುಟ್ಟಿದಿಂದ ಹಾಕ್ತೀವಿ. ನಿಮ್ದು ಏಜ್ ಎಷ್ಟಿದೆ ಅಷ್ಟು ಹಾಕ್ಬಿಡಿ. ಇಲ್ಲ ನೀವು ಹುಟ್ಟಿದ್ರಿಂದ ಇಲ್ಲ ಬೇರೆ ಕಡೆ ಇದ್ರೆ ಈಗ ಬಂದು 10 ವರ್ಷ ಆಗಿದೆ ಅದ್ರ ಏನಿದೆ ಅದನ್ನ ಹಾಕಿ. ಸೊ ಧರ್ಮ, ರಿಸರ್ವೇಶನ್ ಏನು ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ರಿಸರ್ವೇಶನ್ ಅಲ್ಲಿ ಮಾಡಲ್ಲ ಅಂತ ಹೇಳಿದ್ರೆ. ಇದನ್ನ ಸೆಲೆಕ್ಟ್ ಮಾಡಿದ್ರೆ ಮತ್ತೊಂದು ಅಡಿಷನಲ್ ಡಾಕ್ಯುಮೆಂಟ್ ಕೊಡಬೇಕಾಗುತ್ತೆ. ನನ್ನ ಪ್ರಕಾರ ಅದರ್ಸ್ ಐಡಿ ಅಂತ ಹೇಳ್ತೀನಿ. ಸೊ ತಾಲೂಕು ನೀವು ಎಲ್ಲೇ ಇರ್ರಿ, ನಿಮ್ಮ ಈಗ ಮಂಡ್ಯದವ್ರೆ ಅಂತ ಹಾಕ್ಬೇಕಂತೇನಿಲ್ಲ. ಇವನ್ ಬೀದರ್, ಗುಲ್ಬರ್ಗ, ಬೆಂಗಳೂರವ್ರು ಕೂಡ ಹಾಕ್ಬೋದು, ತಪ್ಪೇನಿಲ್ಲ. ಸೊ ನಿಮ್ಮ ಅಡ್ರೆಸ್ ನೀವು ತುಂಬಿ, ನೀವು ಯಾವ ಡಿಸ್ಟಿಕ್ ಅಲ್ಲಿ ಅದನ್ನ ಅಡ್ರೆಸ್ ಹಾಕಿ, ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐಡಿ ಡಬಲ್ ಚೆಕ್ ಮಾಡಿಬಿಟ್ಟು ನೀಟಾಗಿ ಹಾಕಿ. ಸೊ ನೆಕ್ಸ್ಟ್ ಹೋಗೋಣ. ಥರ್ಡ್ ಸ್ಟೇಜ್ ಅಲ್ಲಿ ಬ್ಯಾಂಕ್ ಡಾಕ್ಯುಮೆಂಟ್ಸ್ ಇದೆ. ಸೊ ನಿಮ್ಮ ಬ್ಯಾಂಕ್ ನೇಮ್, ಬ್ರಾಂಚ್, IFSC ಕೋಡ್, ಅಕೌಂಟ್ ಡೀಟೇಲ್ಸ್. ಇಲ್ಲಿ ನೋಡಿ 3 ಮ್ಯಾಂಡೇಟರಿ ನಾವಿಲ್ಲಿ ಹಾಕ್ಲೇಬೇಕಾಗುತ್ತೆ. ಒಂದು ಫೋಟೋ, ಎಲ್ಲರೂ ಇದನ್ನ ಒಂದು ಫೋಟೋ ಲೋಡ್ ಮಾಡಲೇಬೇಕು, PDF ಮಾಡ್ಕೊಂಡು ಅಥವಾ ಫೋಟೋ ಏನಿದೆ. ಇನ್ನೊಂದು ಬಂದ್ಬಿಟ್ಟು ಒಂದು ಅಫಿಡೇಟ್ ಅಂತೇಳಿ, ಅಂದ್ರೆ ನನಗೆ ಯಾವುದೇ ರೀತಿ ಹಂಚಿಕೆ ಆಗಿಲ್ಲ ಅಂತ ಒಂದು ಅಫಿಡೇಟ್ ಕೊಡಬೇಕು. ಸೊ ಅದು ಹೆಂಗಿರುತ್ತೆ ಅಂದ್ರೆ ಈ ತರ ಇರುತ್ತೆ. ನೀವು ಇಲ್ಲಿಂದನೇ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ ತಗೊಂಡು 100 ರೂಪೀಸ್ ಇದರಲ್ಲಿ ಫ್ರಮ್ KHB, ಫ್ರಮ್ ನಿಮ್ಮ ಹೆಸರು ಟು KHB ಅಂತ ಹೇಳಿ ಹಿಂಗೆ ಸನ್ ಆಫ್ ಯಾವ್ದು ಆಗ್ತಾ ಇದ್ರೆ EWS, LIG, MIG ಅದನ್ನ ಟಿಕ್ ಮಾಡಿ. ಕ್ಯಾಟಗರಿ ಆಫ್ ಇದೆ ಇರೋಬನಲ್ಲಿ ಹಲಾಳು, ನಾಗಮಂಗಲ, ಮಂಡ್ಯ ಡಿಸ್ಟಿಕ್. ನೋಟಿಫಿಕೇಶನ್ ನಂಬರು ನಿಮಗೆ ಇಲ್ಲೇ ಸಿಗುತ್ತೆ ನೋಡಿ. ನೋಟಿಫಿಕೇಶನ್ ನಂಬರು ಈ ಫಸ್ಟ್ ಪೇಜಲ್ಲಿ ಬಂದ್ಬಿಟ್ರೆ ದಿಸ್ ಇಸ್ ಅ ನೋಟಿಫಿಕೇಶನ್ ನಂಬರ್, ಬರ್ದಿಟ್ಕೊಳ್ಳಿ. ಸೊ ಇಟ್ ಇಸ್ KHB ಅಲಾಟ್ಮೆಂಟ್ ನೆಲಮಂಗಲ, ಇದು ನೋಟಿಫಿಕೇಶನ್. ಇದನ್ನ ನೀವು ಇದ್ರಲ್ಲಿ ತುಂಬಕ್ಕೆ ಇಲ್ಲಿ ಬರಿಬೇಕಾಗುತ್ತೆ. ಸೊ ನೀವು ರೆಂಟ್ ಕೊಡ್ತಾ ಇಲ್ಲ ಅಂತ ಬರೀ, ರೆಂಟ್ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಮ ತಂದೆ ಫ್ಯಾಮಿಲಿ ಊರಲ್ಲಿ ಮನೆ ಇದ್ದೀರಾ ಅದನ್ನೆಲ್ಲ ಕೂಡ ಮೆನ್ಷನ್ ಮಾಡ್ಬೋದು. ಇಲ್ಲಾಂದ್ರೆ ಯು ಕ್ಯಾನ್ ರಿಮೂವ್ ದಿಸ್ ಇಫ್ ಯು ವಾಂಟ್, ಬಟ್ ದಿಸ್ ಇಸ್ ಅ ವೆರಿ ವೆರಿ ಸ್ಟ್ಯಾಂಡರ್ಡ್ ಫಾರ್ಮೆಟ್. ನೋಟ್ರಿ ಮಾಡಿಸಿ ಹಾಕಿ, ಯಾಕಂದ್ರೆ ಅಲಾಟ್ಮೆಂಟ್ ಆದ್ರೆ ಇದನ್ನ ಒರಿಜಿನಲ್ ಅಫಿಡೇಟ್ ನೋಟ್ರಿ ಮಾಡಿಸಿ ಕೊಡಬೇಕಾಗುತ್ತೆ 100 ರೂಪೀಸ್ ಸ್ಟಾಂಪ್ ಪೇಪರ್ ಅಲ್ಲಿ. ಇಲ್ಲ ಅಂತಂದ್ರೆ ಯು ವಾಂಟ್ ಟು ಟ್ರೈ ಅಂತಂದ್ರೆ, ಅಂದ್ರೆ ನೀವು ಈಗ ನೋಟ್ರಿ ಮಾಡಿಸದೇ ಇದ್ರು ಪರವಾಗಿಲ್ಲ, ಇದನ್ನ ಅಟ್ಲೀಸ್ಟ್ ಸೆಲ್ಫ್ ಅಟೆಸ್ಟೇಟ್ ಮಾಡಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ, ನಾಳೆ ಸಿಕ್ತು ಅಂದ್ರೆ ಕಂಪಲ್ಸರಿ ಇದನ್ನ ಕೊಡಲೇಬೇಕಾಗುತ್ತೆ, ಕೇರ್ಫುಲ್. ಸೊ ಅದಾದ್ಮೇಲೆ ಅದನ್ನ ನೀವು ಇಲ್ಲೇ ಬ್ಯಾಂಕ್ ಡೀಟೇಲ್ಸ್ ಇಲ್ಲೇನೆ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಡೌನ್. ಇಫ್ ಯು ಕ್ಲಿಕ್ ಮೊಬೈಲ್ ಅಲ್ಲಿ ಆಗಲಿ ಲ್ಯಾಪ್ಟಾಪ್ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕೂಡ ಬಂದ್ಬಿಡುತ್ತೆ. ಸೊ ಈಗ ನಾವು ಆದಾಯ ಪ್ರಮಾಣ ಪತ್ರ ಕೊಡಲೇಬೇಕು, ಯಾಕಂದ್ರೆ ನಾನು EWS ಸೆಲೆಕ್ಟ್ ಮಾಡಿದ್ದೀನಿ. ಈಗ ನಾವು EWS ಏನಾದರೂ ಸೆಲೆಕ್ಟ್ ಮಾಡಿಲ್ಲ ಅಂತ ಅನ್ಕೊಳ್ಳಿ, ಈಗ HIG 1 ಹಾಕ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಇಫ್ ಯು ಕಮ್ ಟು ಬ್ಯಾಂಕ್ ಸ್ಟೇಟ್ಮೆಂಟ್, ಆದಾಯ ಪತ್ರ ಕೊಡೋ ಅವಶ್ಯಕತೆ ಇಲ್ಲ, ಓನ್ಲಿ ಒಂದು ಫೋಟೋ, ಅದೊಂದು ಅಫಿಡೇಟ್. ಇದು ಬ್ಯಾಂಕ್ ಪಾಸ್ಬುಕ್. ಇಲ್ಲಿ ಮೇಲ್ಗಡೆ ಏನು ಅಕೌಂಟ್ ಕೊಡ್ತಿರಲ್ವಾ, ಇದರದ್ದು ಬ್ಯಾಂಕ್ ಪಾಸ್ಬುಕ್ ಒಂದು ಪಿಕ್ಚರ್ ಹಾಕಿ ಅಂತ ಹೇಳ್ತಾರೆ. ಪಾಸ್ಬುಕ್ ಇದ್ರೆ ಪಾಸ್ಬುಕ್, ಸ್ಟೇಟ್ಮೆಂಟ್ ಇದ್ರೆ ಸ್ಟೇಟ್ಮೆಂಟು, ಅಥವಾ ಎನಿ ಸ್ಕ್ರೀನ್ ಶಾಟ್ ನಿಮ್ಮ ಬ್ಯಾಂಕಿನ ಡೀಟೇಲ್ಸ್ ಸಂಬಂಧಪಟ್ಟಂಗಿದೆ ಅದನ್ನು ಕೂಡ ಲೋಡ್ ಮಾಡ್ಬೋದು. ಕಂಪಲ್ಸರಿ ಪಾಸ್ಬುಕ್ಕೇ ಹಾಕ್ಬೇಕಂತೇನಿಲ್ಲ. ಇದು ಯಾಕೆ ಅಂತಂದ್ರೆ, ನೀವೇನಾದ್ರೂ ಇಲ್ಲಿ ಮ್ಯಾನ್ಯುವಲ್ ಎರರ್ ಮಾಡಿದ್ರೆ ದೇ ಕ್ಯಾನ್ ಕನ್ಸಿಡರ್ ರೀಫಂಡ್ ಮಾಡಬೇಕಾದ್ರೆ ಇದನ್ನ ಕನ್ಸಿಡರ್ ಮಾಡಿ ನಿಮ್ಗೆ ರಿಫಂಡ್ ಮಾಡ್ತಾರೆ. ಏನಾದ್ರೂ ಮಿಸ್ ಮ್ಯಾಚ್ ಇದ್ರೆ
ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ರೀಫಂಡ್ ಡಿಲೇ ಆಗುತ್ತೆ, ಮತ್ತೆ ಅಲ್ಲಿ ಹೋಗಬೇಕು, ಡಾಕ್ಯುಮೆಂಟ್ ಕೊಡಬೇಕು, ಕೇಳ್ಕೋಬೇಕು, ಸುಮ್ಮನೆ ಟೈಮ್ ಪಾಸ್, ಟೈಮ್ ವೇಸ್ಟ್, ನಾಟ್ ಟೈಮ್ ಪಾಸ್. ಸೊ ಇಲ್ಲಿ ನಾಮಿನಿ ಡೀಟೇಲ್ಸ್, ರಿಲೇಶನ್ಶಿಪ್, ಬ್ಯಾಂಕ್ ಡೀಟೇಲ್ಸ್, ನಾಮಿನಿ ಡೀಟೇಲ್ಸ್ ಹಾಕಿ. ಅವ್ರ ಬ್ಯಾಂಕ್ ಡೀಟೇಲ್ಸ್ ಹಾಕಿದ್ರೆ ತುಂಬಾ ಒಳ್ಳೇದು. ನಿಮ್ದು ಏನಾದ್ರು ತೊಂದರೆ ಆದ್ರೆ ನಿಮಗೆ ಅವರಿಗೆ ರೀಫಂಡ್ ಆಗುತ್ತೆ. ನಿಮ್ಮ ನಾಮಿನಿ ಅವ್ರದ್ದು ಇಲ್ಲ ಅಂತಂದ್ರೆ ಅವ್ರ ಡೀಟೇಲ್ಸ್ ಹಾಕಿ, ನಿಮ್ಮ ಬ್ಯಾಂಕ್ ಅಕೌಂಟೇ ಹಾಕಿ, ದಟ್ ಇಸ್ ಆಲ್ಸೋ ಓಕೆ. ಸೊ ಕೊನೆಯಲ್ಲಿ ಬರೋದು ರಿಜಿಸ್ಟರ್ ಅಂಡ್ ಪೇ. ಇದು ನಾನ್ ರಿಫಂಡಬಲ್. ಇದು 50,000 EMD ಅಮೌಂಟು. ನಾನು HIG ಸೆಲೆಕ್ಟ್ ಮಾಡಿರೋದ್ರಿಂದ ನೀವೇನಾದರೂ ಮತ್ತೆ ವಾಪಸ್ ಹೋಗಿ, ಈಗ EWSಗೆ ಎಷ್ಟು ಇರುತ್ತೆ ನೋಡಿ, ರಿಜಿಸ್ಟರ್ ಪೇ 5,000 ಇರುತ್ತೆ. 5,300 ರೂಪಾಯಿ ಕಟ್ಟಬೇಕಾಗುತ್ತೆ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಹೋಗೋದು ಪೇಮೆಂಟ್ ಮೆಥಡ್ಗೆ ಹೋಗುತ್ತೆ. ಪೇಮೆಂಟ್ ಅಲ್ಲಿ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್. ನೀವು ಒಂದು ಇನ್ವಾಯ್ಸ್ ಅನ್ನು UPI ಇದ್ರೆ UPI ಅಲ್ಲೂ ಪೇ ಮಾಡಿ, ತಪ್ಪೇನಿಲ್ಲ. ಇನ್ವಾಯ್ಸ್ ಏನಾದರೂ ರೈಸ್ ಮಾಡಿ ಬ್ಯಾಂಕಿಗೆ ಹೋಗಿ ಕಟ್ತೀನಿ ಅಂದ್ರೆ ಬ್ಯಾಂಕಿಗೆ ಹೋಗಿ ಕಟ್ಟಿ. ಅಂದ್ರೆ ಮ್ಯಾಕ್ಸಿಮಮ್ 50,000 ಇರೋದ್ರಿಂದ UPI ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. QR ಕೋಡ್ ಬರುತ್ತೆ. ಪೇಮೆಂಟ್ ಸಕ್ಸಸ್ ಆದ ತಕ್ಷಣ ನಿಮ್ಗೊಂದು ಅಮೌಂಟ್ ರಿಸೀವ್ಡ್ ವೆರಿ ಸಕ್ಸಸ್ಫುಲಿ ವಿತ್ ಈ ರಿಜಿಸ್ಟರ್ ID ಬರುತ್ತೆ. ಸೊ ಈಗಾಗಲೇ ನೋಡಿ 45ನೇ ಅರ್ಜಿ ಸಂಖ್ಯೆ ನಾನು ಆಪರೇಟ್ ಮಾಡ್ತಾ ಇದ್ದೀನಿ. ಅಂದ್ರೆ 40 ಜನ ಹಾಕಿದ್ದಾರೆ ಅಂತ ಅರ್ಥ. ಸೊ ಹಾಗಾಗಿ ಇದ್ರ ಮೇಲೆ ಒಂದು ಗಮನ ಇರಲಿ. ಸೊ ವೆನ್ ಇಟ್ ಇಸ್ ಕ್ರಾಸಸ್ ಮೋರ್ ದನ್ 300, 200, ಐ ಥಿಂಕ್ ವೆರಿ ಟಫ್ ನೋಡ್ಕೊಂಡು ಅರ್ಜಿ ಹಾಕಿ. ಸೊ ಇಷ್ಟೆಲ್ಲ ಮಾಡಿದ್ಮೇಲೆ ಸಿಂಪಲ್ ನೋಟಿಫಿಕೇಶನ್ ಬರುತ್ತೆ. ರಿಜಿಸ್ಟರ್ ಕಾಪಿ ಇಟ್ಕೊಂಡು ಆರಾಮಾಗಿ ವೇಟ್ ಮಾಡಿ. ನಮ್ಮ ಚಾನಲಲ್ಲಿ ಪ್ರತಿಯೊಂದು ಅಪ್ಡೇಟು ಮುಂದೆ ಬರುತ್ತೆ. ಸೊ ದಿಸ್ ಇಸ್ ಹೆಂಗೆ ಅರ್ಜಿ ಹಾಕಬೇಕು ಅಂತೇಳಿ. ಸೊ ಇಲ್ಲಿವರೆಗೂ ಚಾನಲ್ ನೋಡ್ತಾ ಇದ್ರೆ ಯು ಕ್ಯಾನ್ ಕಮೆಂಟ್. ಏನಾದರೂ ಪಾಯಿಂಟ್ ಮಿಸ್ ಆಗಿದ್ರೆ ವಿಡಿಯೋ ಕೆಳಗಡೆ ಹಾಕಿ, ಇವನ್ ಫೇಸ್ಬುಕ್ಕಲ್ಲಾಗಲಿ ಇದಾಗಲಿ. ಸೊ ಅದರ ಜೊತೆಗೆ ಈಗ ನಾವು ಇರುಬನಹಳ್ಳಿ ವಿಲೇಜ್ ಎಕ್ಸಾಕ್ಟ್ಲಿ ಎಲ್ಲಿದೆ ನೋಡೋಣ. So if you see this, Bangalore, Nelamangala, Kunigal ಮೇಲೆ ಬರೋದೆ ಯಡಿಯೂರ್ ಆದ್ಮೇಲೆ ಬರೋದು ಇರುಬನಹಳ್ಳಿ. ಇದೇನು ರೆಡ್ ಕಲರ್ ಸ್ಮಾಲ್ ನೋಡ್ತಾ ಇದ್ದೀರಾ, ಇದು ನೋಡಿ ಮಂಡ್ಯ ಡಿಸ್ಟಿಕ್. ಇಲ್ಲಿದೆ ನೋಡಿ ಮಂಡ್ಯದಿಂದ ನಾರ್ತಿಗೆ ಬಂದರೆ ನಾಗಮಂಗಲ ತಾಲೂಕಲ್ಲಿ ಬರುತ್ತೆ. ನಾಗಮಂಗಲ ತಾಲೂಕಲ್ಲಿ ಬರುವಂತಹ ಸರ್ವೆ ನಂಬರ್ ವಿಲೇಜ್ ಇದು, ಮಂಡ್ಯ ಡಿಸ್ಟಿಕ್ಕು. ಬಟ್ ಇದು ವೆರಿ ಕ್ಲೋಸ್ ಟು ಕುಣಿಗಲ್ ಹಾಸನ್ ಹೈವೇ ಇದೆ. ಹಾಸನ್ ತುಂಬಾ ದೂರದಲ್ಲಿದೆ, ಬಟ್ ಆದ್ರೂ ಆನ್ ದ ವೇ ಹಾಸನ್ ಇದೆ. ಸೊ ಇಫ್ ಐ ಝೂಮ್ ಔಟ್, ಕುಣಿಗಲ್ ನೋಡಿ, ಕುಣಿಗಲ್ಲಿಂದ ನಿಮಗೆ ರಫ್ಲಿ ಐ ಥಿಂಕ್ ಬೆಂಗಳೂರು ಟು ಹಾಸನ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಕ್ಸಾಕ್ಟ್ಲಿ ಸೆಂಟ್ರಲ್ ಬರ್ತಿಲ್ಲ ನೋಡಿ. ಹಾಸನಿಂದ ಇಲ್ಲಿಗೆ ಬರಲಿಕ್ಕೆ, ಬೆಂಗಳೂರಿಂದ ಇಲ್ಲಿ ಬರಲಿಕ್ಕೆ. ಬಟ್ ಇದು ಇನ್ ಬಿಟ್ವೀನ್ ಕುಣಿಗಲ್ ಮತ್ತೆ ಚನ್ನರಾಯಪಟ್ಟಣಕ್ಕೂ ಮಧ್ಯದಲ್ಲಿದೆ. ಇಲ್ಲಿ ನೋಡಿ, ಕುಣಿಗಲ್ ಇಲ್ಲಿದೆ ಬಲಗಡೆ, ಇಲ್ಲಿ ಚನ್ನರಾಯಪಟ್ಟಣ ಇದೆ. ಇದನ್ನ ಮೇನ್ ನೆಲ್ಲಿಗೆರೆ ಸರ್ಕಲ್ ಅಂತ ಹೇಳ್ತಾರೆ. ಇದನ್ನ ಯಾಕೆ ನೆಲ್ಲಿಗೆರೆ ಸರ್ಕಲ್ ಹೇಳ್ತಾರೆ ಅಂತಂದ್ರೆ, ಈ ಮೈಸೂರು, ಶ್ರೀರಂಗಪಟ್ಟಣ, ನಾಗಮಂಗಲ, ಗುಬ್ಬಿ, ಶಿರಾ, ಹಿರಿಯೂರ್ ಹೈವೇ ಕೂಡ ಇದೊಂದು ಜಂಕ್ಷನ್. ಇದು ಫೇಮಸ್ ಜಂಕ್ಷನ್. ಇದು ತುಂಬಾ ಜನ ಕೇಳಿರ್ತೀರ. ಓಕೆ, ಸೊ ಈಗ ಈ ಜಂಕ್ಷನ್ ಇಂದ ಬಲಗಡೆ, ಸ್ವಲ್ಪ ಬಲಗಡೆ ಬಂದ್ರೆ ಸಿಗೋದೆ ಈ ಇರುಬನಹಳ್ಳಿ. ಒಳ್ಳೆ ಹ್ಯಾಪನಿಂಗ್ ಪ್ಲೇಸ್ ನನ್ನ ಪ್ರಕಾರ. ಪ್ರೈಸ್ ಮೇಲೆ ಐ ಡೋಂಟ್ ನೋ ಇಟ್ ಇಸ್ ವರ್ತ್ ಇನ್ವೆಸ್ಟ್ಮೆಂಟ್. ನೋಡಿ ನೀವೆಲ್ಲ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, ಈಗ 1200 ಇದೆ ಅಂತ ಅನ್ಕೊಂಡು 30-40 ಇಲ್ಲ 30-50 1500 ಸ್ಕ್ವೇರ್ ಫೀಟ್ ಇಂಟು 1250 17 ಲಕ್ಷ. ಇದನ್ನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ನಿಮಗೆ ಅನದರ್ 2 lakhs ಬೇಕು. ಅಲ್ಲ, 1.5 ಲಕ್ಷ ಬೇಕು. ಸೊ ರಫ್ಲಿ ಅರೌಂಡ್ 21 ಲಕ್ಷ ಖರ್ಚಾಗುತ್ತೆ. ಆಮೇಲೆ ಈಗ ಕೊಡ್ತಾ ಇರೋದು ಸರ್ಟನ್ಲಿ 5 ವರ್ಷ ಲೀಸ್ ಅಂತೂ ಇದ್ದೇ ಇರುತ್ತೆ. ಯಾಕಂದ್ರೆ ಇಟ್ಸ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್. ಜಸ್ಟ್ 6 ತಿಂಗಳ ಹಿಂದೆ ಎಲ್ಲ ಸೈಟನ್ನು ಅಲಾಟ್ ಮಾಡಿ, ರೈತರು ಕೊಟ್ಟು ಎಲ್ಲ ಮಾಡಿ ಎಲ್ಲ ಕೊಟ್ಟಿದ್ದಾರೆ. ರೈತರು ಕೊಟ್ಟಿರೋದು ನನಗೆ ಐಡಿಯಾ ಇಲ್ಲ, ಬಟ್ ಯಾಕೆ ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ಅಫ್ರಂಟ್ ಇವ್ರದೇ ಲ್ಯಾಂಡ್ ಆಗಿದ್ರೆ ರೈತರ ವಿಚಾರ ಬರಲ್ಲ. ಎಲ್ಲ ಸೈಟನ್ನು ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಆಪ್ಷನ್ ಫ್ಯೂಚರ್ ಅಲ್ಲಿ ಯಾವಾಗ ಬರುತ್ತೆ ಐ ಆಮ್ ನಾಟ್ ಶೋರ್ ಹೆಂಗ್ ಬರುತ್ತೆ. ಬಟ್ ಆಸ್ ಆಫ್ ನಾವು ಉಳಿದಿರೋ ಸೈಟ್ ಆಗಿರೋದ್ರಿಂದ ಮಿನಿಮಮ್ ನನಗನ್ಸಿದ ಮಟ್ಟಿಗೆ 5 ವರ್ಷ ಲೀಸ್ ಇದ್ದೇ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ನೀವು ಇವತ್ತು ತಗೊಂಡ್ಬಿಡೋಣ ನಾಳೆ ಮಾಡ್ಬಿಡೋಣ ಅನ್ನೋದ್ರ ಆಗಲ್ಲ. ಯಾಕಂದ್ರೆ ಲೀಸಲ್ಲಿ ಇದ್ರೆ ನೀವು ಮಾರಕ್ ಆಗಲ್ಲ. 1, 2, 3 ಆದ್ಮೇಲೆ ಅದನ್ನೆಲ್ಲ ಬ್ರೇಕ್ ಮಾಡಿ ಪೆನಾಲ್ಟಿ ಎಲ್ಲ ತುಂಬಿ ಮಾಡೋದಿದೆ. ದಟ್ ಇಸ್ ಅ ಪ್ಲಾನ್ ಬಿ. ನೀವು ಫ್ಯೂಚರ್ ಅಲ್ಲಿ ನೀವು ಯಾರಾದ್ರೂ ಅಲಾಟ್ಮೆಂಟ್ ಆಗಿದ್ದು ನಿಮ್ಗೆ ಏನಾದ್ರು ಆ ತರ ಹೆಲ್ಪ್ ಬೇಕಂತ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ಇನ್ ಕೇಸ್ ತುಂಬಾ ಜನ ಓನರ್ಸ್ ಏನಾದ್ರು ಬಂದ್ರೆ ಓನರ್ಸ್ ಗ್ರೂಪ್ ಎಲ್ಲ ಕ್ರಿಯೇಟ್ ಮಾಡಿ ಒಂದು ಕಮ್ಯುನಿಟಿ ಕ್ರಿಯೇಟ್ ಮಾಡೋದು ಇದೆ. ಬಟ್ ಅದೆಲ್ಲ ವರ್ಕಿಗೆ ಸ್ವಲ್ಪ ಚಾರ್ಜಸ್ ಇರುತ್ತೆ ನಮ್ಮ ಕಡೆಯಿಂದ ಮೇಂಟೈನ್ ಎಲ್ಲ ಮಾಡ್ಲಿಕ್ಕೆ. ಸೊ ಅದೊಂದು ಇರುತ್ತೆ. ಈ ಲೇಔಟ್ ಅಲ್ಲಿ ಈ ತರ ಕಾಣ್ತಾರೆ. ಸೊ ಇದರ ಸಮಥಿಂಗ್ ಕಾಲ್ಡ್, ಇಲ್ಲಿ ಒಂದು ಹೋಟೆಲ್ ಇದೆ. ಇದು ಬಂದ್ಬಿಟ್ಟು ಹರ್ಷ ಗ್ರ್ಯಾಂಡ್ ಅನ್ಕೊಂತೀನಿ. ಇಲ್ಲ, ಧ್ರುವತಾರೆ 2 ಇದು ಟುವರ್ಡ್ಸ್ ಬ್ಯಾಂಗ್ಳೂರು. ಓಕೆ, ಸೊ ಇಲ್ಲೊಂದಿದೆ ನೋಡಿ, ಹರ್ಷ ಗ್ರ್ಯಾಂಡ್ ಪ್ಯೂರ್ ವೆಜ್. ಈಗ ಸೆಂಟರ್ ಬೆಂಗಳೂರು ಟು ಮೈಸೂರು ಹಾಸನ್ ಆಗಿರೋದ್ರಿಂದ ಒಳ್ಳೆ ಹೋಟೆಲ್ಸ್ಗಳೆಲ್ಲ ಬಂದಿದೆ ಇಲ್ಲಿ. ಸೊ ನ್ಯೂ ಶಾಂತಿ ಸಾಗರ್ KSRTC ಬಸ್ಗಳೆಲ್ಲ ಇಲ್ಲೇ ಸ್ಟಾಪ್ ಮಾಡೋದು ಜಾಸ್ತಿ, ಜಸ್ಟ್ ಇಫ್ ಯು ರಿಮೆಂಬರ್. ಓಕೆ, ಇದಕ್ಕೆ 2 ಮೇನ್ ಎಂಟ್ರಿ. ಒಂದು ಬಂದ್ಬಿಟ್ಟು ಈ ಕಡೆ ಹೋಟೆಲ್ ಧ್ರುವತಾರೆ ಪಕ್ಕದಲ್ಲಿದೆ, ಇನ್ನೊಂದು ಬಂದ್ಬಿಟ್ಟು ಹರ್ಷ ಗ್ರ್ಯಾಂಡ್ ಎದುರುಗಡೆನೇ ಇದೆ. ಈ ಹರ್ಷ ಗ್ರ್ಯಾಂಡ್ ಎದುರುಗಡೆ ಎಕ್ಸಾಕ್ಟ್ಲಿ ಹೆಂಗ್ ಕಾಣುತ್ತೆ ಅಂತ ನೋಡಿ ತೋರಿಸಿ ನೋಡಿ.
ಇದು ಹರ್ಷ ಗ್ರ್ಯಾಂಡ್. ಇವ್ರು ಯಾರೋ ಬಸ್ ನಿಲ್ಲಿಸ್ಬಿಟ್ಟಿದ್ದಾನೆ. ಇದೇ ಆರ್ಚ್. ಇದು 2025 ನವೆಂಬರ್ದಿದು. ಐ ಥಿಂಕ್ ಈಗ ಬೆಟರ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಸೊ ಇಲ್ಲಿ ಬಸ್ ಸ್ಟಾಪ್ ಎಲ್ಲ ಇದೆ, ಇದೊಂದು ಗಮನದಲ್ಲಿರಲಿ. ಸೊ ಇನ್ನೊಂಚೂರು ಮುಂದೆ ಹೋದ್ರೆ ನೋಡಿ ಹರ್ಷ ಗ್ರ್ಯಾಂಡ್ ಇಲ್ಲಿ ಕಾಣುತ್ತೆ. ಇನ್ನೊಂದು ಸ್ವಲ್ಪ ಹಾಗೆ ಹೈವೇ ಅಲ್ಲೇ ಬಂದ್ರೆ ಧ್ರುವ ತಾರೆ 2 ಹತ್ರ ಬರಬೇಕು. ಆ ಎಂಟ್ರಿಗೂ ಈ ಎಂಟ್ರಿಗೂ ಮಿನಿಮಮ್ ಒಂದು 500 ಮೀಟರ್ ಡಿಸ್ಟೆನ್ಸ್ ಇದೆ. ಯಾಕಂದ್ರೆ ಇದೆಲ್ಲ ವಿಡಿಯೋ ನೀವು ನೋಡೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಅದೊಂದು ಎಂಟ್ರಿ, ಇದು ಮೇನ್ ಊರ್ ಎಂಟ್ರಿ. ಇದು ಲೇಟೆಸ್ಟ್ 24ರದು. ಒಂದು ನಿಮಿಷ, 25 ನವೆಂಬರ್ದು ಈ ತರ ಕಾಣ್ತಾ ಇದೆ ನೋಡಿ. ಓಕೆ, ದಿಸ್ ಇಸ್ ಧ್ರುವ ತಾರೆ. ಧ್ರುವ ತಾರೆ ಮೇನ್ ಆರ್ಚ್ ಇದೆ. ಓಕೆ, ಆರ್ಚ್ ಪಕ್ಕದಲ್ಲಿ ಇದು ನೋಡಿ, ಇದು 24 ಜನವರಿ ನೋಡಿ 2024. ಇವತ್ತಿಗೂ 2.5 ವರ್ಷದಿಂದ ಇನ್ನು ಕೆಲಸ ನಡೀತಾ ಇತ್ತು. ಓಕೆ, ಸೊ ಅಲ್ಲಿವರೆಗೆ ಐ ಥಿಂಕ್ ಇಟ್ಸ್ ಡೀಸೆಂಟ್. ನನಗೇನೋ ಇನ್ವೆಸ್ಟ್ಮೆಂಟಿಗೆ ನಾಟ್ ಫೀಸಿಬಲ್ ಅನ್ಕೊಂತೀನಿ. ಇಷ್ಟೆಲ್ಲ ಕಟ್ಬಿಟ್ಟು ನೀವು 5 ವರ್ಷ ಇಟ್ಟು ಹೋಲ್ಡ್ ಮಾಡಿ ಯಾವ ಪ್ರೈಸಿಗೆ ಮಾರ್ತೀರಾ ಅಂತ ಐ ಆಮ್ ನಾಟ್ ಶೋರ್. ಬಟ್ ಆಸ್ ಅನ್ ಆಫ್ ಟೆಕ್ನಿಕಲಿ ಪಕ್ಕದಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಏನಿಲ್ಲ, ಅಂದರೆ ತುಂಬ ಲೇಔಟ್ ಇದೆ ಕಂಪೇರ್ ಮಾಡಿ ಹೇಳಲಿಕ್ಕೆ. ಸೊ ಪ್ಯೂರ್ಲಿ ನೋಡಿ ಹಳ್ಳಿನೇ ಇದು. ಏನಂತಂದರೆ ಒಂದು ಸ್ವಲ್ಪ ಕನೆಕ್ಟಿವಿಟಿ ಚೆನ್ನಾಗಿದೆ. ಈ ಒಂದು ಮಂಡ್ಯ ಡಿಸ್ಟಿಕ್ ಆದರೂ ಒಂದು ಹೈವೇ ಪಕ್ಕದಲ್ಲಿದೆ. ಅದು ಬಿಟ್ಟರೆ ದೆರ್ ಇಸ್ ನಥಿಂಗ್ ಕಾಲ್ಡ್ ರಿಯಲ್ ಎಸ್ಟೇಟ್. ಆ್ಯಂಡ್ ಅಕ್ಕಪಕ್ಕದವರು ಏನಾದರೂ ಇಲ್ಲಿಗೆ ಮೂವ್ ಆಗಲಿಕ್ಕೆ ಗುಡ್ ಐಡಿಯಾ. ಬಟ್ ಇನ್ವೆಸ್ಟ್ಮೆಂಟಿಗೆ ಯು ಗೋ ದೇರ್ ಆ್ಯಂಡ್ ಚೆಕ್ ಮಾಡಿಬಿಟ್ಟು ತಗೊಳ್ಳಿ. ಚೆಕ್ ಮಾಡಿಬಿಟ್ಟು ಅರ್ಜಿ ಹಾಕಿ. ಬಟ್ ತುಂಬ ಟೈಮ್ ಇರಲ್ಲ, 15 ದಿವಸ ಮಾತ್ರ ಇದೆ. ಸೊ ದಟ್ ಇಸ್ ವಾಟ್ ಇಟ್ ಇಸ್. ಈ ಥರ ಇದೆ. ಸೂಪರ್, ದಟ್ಸ್ ಆಲ್. ಲೇಔಟ್ ಒಳಗಡೆನೂ ನೀವು ಐ ಥಿಂಕ್ ಕ್ಯಾಪ್ಚರ್ ಆಗಿಲ್ಲ, ಗೂಗಲ್ ಇಮೇಜ್ ಲೇಔಟ್ ಒಳಗಡೆ ಕ್ಯಾಪ್ಚರ್ ಆಗಿಲ್ಲ. ಇಲ್ಲೊಂದು ಎಂಟ್ರಿ ಇದೆ, 3 ಎಂಟ್ರಿ ಇದೆ ನೋಡಿ. ಹಳ್ಳಿ ಕಡೆ ಒಂದಿದೆ. ಇದು ತುಂಬಾ ಹಳೆದು. ಇಲ್ಲೊಂದು ಆರ್ಚ್ ಮಾಡಿದ್ದಾರೆ. ಟೋಟಲ್ ಆಸ್ ಆಫ್ ನಾವು ಗೂಗಲ್ ಅರ್ಥಲ್ಲಿ ನೋಡಿದ್ರೆ ಇಲ್ಲೊಂದು ಆರ್ಚ್ ಇದೆ, ಇದೊಂದು ಡಬಲ್ ರೋಡು. ಸೊ ನಿಮ್ಗೊಂದು ಇದು ತೋರಿಸ್ಬಿಟ್ಟು ಅಂತಾರೆ, ಸ್ಕೆಚ್ ಹಾಕ್ಬಿಟ್ಟು ತೋರಿಸ್ತೀನಿ. ಅಂದ್ರೆ ಈಗ ಉಳಿದಿರೋದು 46 ಸೈಟು. ಯಾರು ಕ್ಯಾನ್ಸಲ್ ಆಗಿ ಆಡ್ ಸೈಟೇ ಇರುತ್ತೆ ಇದು. ಸೊ ಅದ್ರ ಮೇಲೆ ಸ್ವಲ್ಪ ಗಮನ ಇರಬೇಕು ನಿಮಗೆ. ಸೊ ಇಲ್ಲಿಂದ ಮೇನ್ ಎಂಟ್ರಿ ಒಂದಿದೆ ಆರ್ಚು. ಲೆಟ್ ಮಿ ಟೇಕ್ ಅ ರೆಡ್ ಕಲರ್. ಸೊ ಇಲ್ಲೊಂದು ಎಂಟ್ರಿ ಇದೆ. ಓಕೆ, ಸೊ ಇದೊಂದು ಎಂಟ್ರಿ. ಒಳಗಡೆ ಬಂದರೆ ಇಲ್ಲೊಂದು ಎಂಟ್ರಿ, ಇಲ್ಲೊಂದು ಗೇಟ್ ಮಾಡಿದ್ದಾರೆ. ಸೊ ಇದು ಇಲ್ಲಿವರೆಗೆಲ್ಲ ಚೆನ್ನಾಗಿರುತ್ತೆ. ಸೊ ಇಲ್ಲೊಂದು ಬಂದ್ಬಿಟ್ಟು ಇಲ್ಲೊಂದು ಎಂಟ್ರಿ. ಸೊ ಐ ಥಿಂಕ್ ಇವೆಲ್ಲ HIG, LIG, MIG ಎಲ್ಲಿ ಬೇಕಾದ್ರೂ ಇಲ್ಲಿ ನೋಡಿ, ಇಲ್ಲೂ ಬರ್ಬೋದು HIG, ಅಥವಾ ಈ ಕೊನೆಯಲ್ಲಿ ನೋಡಿ ಈ ಭಾಗದಲ್ಲೂ ಬರ್ಬೋದು. ಸೊ ಮತ್ತು ಮೇನ್ ರೋಡಲ್ಲಿ ಸಿಗೋದು ಅನ್ಕೋಬೇಡಿ. ಫೇಸಿಂಗು ಟೆಕ್ನಿಕಲಿ ನೋಡಿ ನೋಡಿ ಈ ಕಡೆ ಎಲ್ಲ ಸೌತು, ಈ ಕಡೆ ಬರೋದಲ್ಲ ಈಸ್ಟ್. ಅಂದರೆ ಇವೆಲ್ಲ ಈಸ್ಟ್ ವೆಸ್ಟ್ ಲೈನು, ಇದು ಸೌತ್ ನಾರ್ತ್ ಲೈನು. ಇವೆಲ್ಲ ಸೌತ್ ನಾರ್ತ್ ಲೈನು, ಇವೆಲ್ಲ ಸೌತ್ ನಾರ್ತ್ ಲೈನು. ಇದು ಕೂಡ ಸೌತ್ ನಾರ್ತ್ ಲೈನು. ಇದು ಈಸ್ಟ್ ಆ್ಯಂಡ್ ವೆಸ್ಟ್ ಲೈನು, ಇದು ಕೂಡ ಈಸ್ಟ್ ಆ್ಯಂಡ್ ವೆಸ್ಟ್ ಲೈನು. ಓಕೆ, ಸೊ ಈ ಥರ ನೀವು ಗಮನ ಇಟ್ಟು ಇದನ್ನು ಮಾಡಬೇಕಾಗುತ್ತೆ. ಸೊ ಈ ಥರ ಎಂಟ್ರಿ ಇದೆ. ಇಷ್ಟೇ, ತುಂಬ ತುಂಬ ದೊಡ್ಡ ಲೇಔಟ್ ಅಂತೂ ಏನಲ್ಲ. ಸೊ ಟೆಕ್ನಿಕಲಿ ಇಷ್ಟು ದೊಡ್ಡ ಲೇಔಟ್. ಆಮೇಲೆ ಇನ್ನೊಂದು ಏನು ಗಮನಿಸಬೇಕು ಅಂದರೆ ಇದರಲ್ಲಿ ಒಂದು ನೀರಿಂದು ನಾಲೆ ಕೂಡ ಹೋಗಿದೆ. ಲೆಟ್ ಮೀ ಶೋ ದಟ್. ಇದೇನಿದೆಯಲ್ಲ ಇದನ್ನ ಬೈಫರಿಕೇಟ್ ಮಾಡಿದೆ ಹೈವೇ ಕಡೆಯಿಂದ. ಇಲ್ಲಿ ಬಂದು ಹಿಂಗೆ ಹೋಗುತ್ತೆ. ಇದು ಪ್ರಿಟಿ ಮಚ್ ಗೂಗಲಲ್ಲಿ ವಿಸಿಬಲ್ ಇದೆ ನೋಡಿ, ಅದ್ರ ಮೇಲೂ ಗಮನ ಇರಲಿ. ಆಮೇಲೆ ಇಲ್ಲೊಂದು ಕೂಡ ನಾಲೆ ಇಲ್ಲಿಂದ ಹಿಂಗೆ ಬಂದಿದೆ ನೋಡಿ, ಇದ್ರ ಮೇಲೂ ಕೂಡ ಸ್ವಲ್ಪ ಗಮನ ಇರಲಿ. ಈ ಕಡೆ ಆದ್ರೂ ಬರ್ಬೋದು, ಈ ಕಡೆ ಆದ್ರೂ ಬರ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅದನ್ನ ನೀವು ಇಲ್ಲಿ ಪ್ರಿಟಿ ಮಚ್ ಕಾಣ್ಬೋದು. ಸಿ, ಐ ಥಿಂಕ್ ಇದು ನೀರಾವರಿ ನಾಲೆ ಇರಬೇಕು. ಯಾರಾದ್ರು ಹತ್ತಿರದವ್ರು ಇದ್ರೆ ಇದೇನು ಅಂತ ಹೇಳಿ. ಇಲ್ಲಿಂದ ಕ್ರಾಸ್ ಆಗಿ ಹಿಂಗೆ ಹೋಗುತ್ತೆ. ರೈಲ್ವೆ ಟ್ರ್ಯಾಕ್ ಕೂಡ ಇದೆ ಇಲ್ಲಿ ಹತ್ತಿರದಲ್ಲಿ. ಸ್ಮಾಲ್ ಟ್ರಕ್ಕಿಂಗ್. ಇದು ನೀರಿದೆ, ನೀರಾವರಿಗೆ ಸಂಬಂಧಪಟ್ಟಿದ್ದ ನೀರಿಂದ ಜಾಗ. ಇದು ಬೈಫರಿಕೇಟ್ ಆಗಿದೆ, ಲೇಔಟ್ ಆ ಕಡೆ ಈ ಕಡೆ. ಈ ನೋಡಿ, ಈ ಭಾಗದಿಂದ ಈ ಭಾಗ ಹೋಗೋಕೆ ಎಲ್ಲ ಕಡೆ ಎಂಟ್ರಿ ಇಲ್ಲ. ಇಫ್ ಯು ಸಿ ದಿಸ್, ದರ್ ಇಸ್ ಓನ್ಲಿ ಇಲ್ಲೊಂದು ಮಾಡಿದ್ದಾರೆ ನೋಡಿ, ಇಲ್ಲೊಂದು ರೋಡ್ ಇದೆ. ನಾನು ಇಲ್ಲಿ ಹೋಗಿದ್ದೀನಿ ಒಂದ್ಸಲ. ಸೊ ಇಲ್ಲೊಂದಿದೆ. ಸೊ ಐ ಥಿಂಕ್ ಇದೆಲ್ಲ ಏನಿದೆಯಲ್ಲ ಇದು ಮೋಸ್ಟ್ಲಿ ಪ್ರೈವೇಟ್ ಅವರು ಅವರೇ ಲೋಕಲ್ ಅವ್ರು ಇಟ್ಕೊಂಡಿರ್ತಾರೆ. ಮುಂದೆ ಫ್ಯೂಚರ್ಲಿ ಏನಾದರೂ ಬರ್ಬೋದು ದೊಡ್ಡದಾಗಿ ಅಂತ ನನ್ನ ಕಮೆಂಟ್. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಅರ್ಜಿ ಹಾಕಿ. ಎಲ್ಲರಿಗೂ ಒಳ್ಳೇದಾಗಲಿ. ಏನೇ ಹೆಲ್ಪ್ ಬೇಕಂದ್ರೆ ಕಾಲ್ ಮಾಡಿ. ವಿ ವಿಲ್ ಹೆಲ್ಪ್ ಯು ವಿತ್ ಎವ್ರಿಥಿಂಗ್. ಇನ್ ಕೇಸ್ ನೀವು ಅರ್ಜಿ ಹಾಕೋದಾಗ್ಲಿ ಅಥವಾ ಅರ್ಜಿ ಹಾಕೊಡೋದಾಗ್ಲಿ, ಮುಂದೆ ಏನು ಹೆಂಗೆ ಎಲ್ಲ ಪ್ರತಿಯೊಂದು ಮಾಡ್ತೀವಿ. ವಿ ವಿಲ್ ಚಾರ್ಜ್ ಯು ಡೀಸೆಂಟ್ ಅಮೌಂಟ್ ಬಿಕಾಸ್ ವಿ ವಾಂಟ್ ಟು ಹೆಲ್ಪ್ ಯು ಎಂಡ್ ಟು ಎಂಡ್, ನಾಟ್ ಜಸ್ಟ್ ಅರ್ಜಿ ಹಾಕ್ಬಿಡೋದು ನಮ್ಮ ಉದ್ದೇಶ ಇಲ್ಲ. ಬಿಕಾಸ್ ಅರ್ಜಿ ಹಾಕೋದು ತುಂಬ ಈಸಿ ಕೆಲಸ. ಎಲ್ಲ ನಾವು ಫ್ರೀಯಲ್ಲೇ ಹೇಳ್ಕೊಡ್ತೀವಿ.
ಥ್ಯಾಂಕ್ ಯು. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ವಿಡಿಯೋ ಹೇಗಿತ್ತು, ಯಾವ್ದಾದ್ರು ಪಾಯಿಂಟ್ ಮಿಸ್ ಆಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.